and management. Preparation of the soil. Preparation of the soil is the first step to do in agriculture. Means preparation of the soil ಅಂದ್ರೆ ನಾವು ಮಣ್ಣಿನ ಫಲವತ್ತತೆಯನ್ನು ಚೆಕ್ ಮಾಡೋದು. ಅಂದ್ರೆ ಏನು ಮಣ್ಣು ಯಾವ ತರ ಇದೆ, ಅದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಾವು ಚೆಕ್ ಮಾಡಿ ಅದ್ರ ಮೇಲೆ ನಾವು ಕ್ರಾಪ್ ನ ಬೆಳಿಬೇಕು. ಅದನ್ನ ಪ್ರಿಪರೇಷನ್ ಆಫ್ ದ ಸಾಯಿಲ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇನ್ ಅಗ್ರಿಕಲ್ಚರ್ ದೇರ್ ಈಸ್ ಎ important step, that is loosening the soil. Means loosening the soil. ಲೂಸನಿಂಗ್ ದ ಸಾಯಿಲ್ ಅಂದ್ರೆ ಮಣ್ಣನ್ನ ಲೂಸ್ ಮಾಡಿ ಅದ್ರ ಮೇಲೆ ಗಿಡ ಹಾಕೋದು. ಮಣ್ಣನ್ನ ಲೂಸ್ ಮಾಡ್ದಲೆ ಇವಾಗ ಇದು ಒಂದು ಗ್ರೌಂಡ್ ಅಂದ್ರೆ ಇದು ಒಂದು ಕ್ರಾಪ್ ಬೆಳೆಸೋ ಒಂದು ಗ್ರೌಂಡ್ ಅಂದ್ರೆ ಈ ಮಣ್ಣಲ್ಲಿ ಫಸ್ಟ್ ಅದು ಫುಲ್ಲು ಕಲ್ಲು ಮಣ್ಣು ಮತ್ತೆ ಫುಲ್ಲು ಗಟ್ಟಿ ತರ ಆಗಿರುತ್ತೆ. ಅದನ್ನ ನಾವು ಫಸ್ಟ್ ಲೂಸ್ ಮಾಡ್ಬೇಕು. ಲೂಸ್ ಮಾಡಿದ್ಮೇಲೆ ಅದ್ರ ಮೇಲೆ ನಾವು ಬೆಳೆನ ಬೆಳೆಸ್ಬೇಕು. ಇಲ್ಲ ಅಂದ್ರೆ ಅದು ಬೆಳೆ ಕ್ಲೀನ್ ಆಗಿ ಬೆಳೆಯಲ್ಲ, ಮತ್ತೆ ನಾವು ಬೆಳೆದಿರೋ ಕ್ರಾಪ್ ಕೂಡ ಹಾಳಾಗೋಗ್ಬಿಡುತ್ತೆ. ಯಾವ ತರ ಅಂದ್ರೆ ಈ ತರ ಆಗಿರುತ್ತೆ. ಇವಾಗ ಇದು ಕಾಣಿಸ್ತಿದೆ, ಈ ತರ ಇದು ನೋಡಿ, ಮಣ್ಣು ಅವರು ಕ್ಲೀನ್ ಆಗಿ ಬೆಳೆಸಿಲ್ಲ, ನೀರು ಹಾಕಿಲ್ಲ, ಅವರು ಏನು ಮಾಡ್ತಿದ್ದಾರೆ, ಈ ತರ ಮಣ್ಣಲ್ಲಿ ಅವ್ರ ಕ್ರಾಪ್ ನ ಬೆಳೆಸ್ಬಿಟ್ಟು ನೋಡಿ ಈ ತರ ಆಗುತ್ತೆ. ಈ ತರ ಎಲ್ಲ ಗಿಡಗಳಾಗಿ ಅವ್ರದ್ದು ಇವಾಗ ನೀವು ನ್ಯೂಸ್ ಅಲ್ಲಿ ನೋಡ್ತಿದ್ದೀರಾ, ಜಾಸ್ತಿ ಮಳೆ ಬರ್ದಿದ್ದಕ್ಕೂ ಆ ಮಣ್ಣು ಇದು ಬೆಳೆ ಅವ್ರದ್ದು ಹೋಗ್ಬಿಟ್ಟಿದೆ. ಇವಾಗ ಮಳೆ ಆಗಿಲ್ಲ ಅಂದ್ರೂ ಹೋಗುತ್ತೆ, ಮಳೆ ಆದ್ರೂ ಹೋಗುತ್ತೆ. ಅದೇ ತರ ಇವಾಗ ನಾವು ಮಣ್ಣನ್ನ ಕ್ಲೀನ್ ಆಗಿ ನೋಡ್ಕೊಂಡ್ರೆ ಗಿಡನೂ ಕ್ಲೀನ್ ಆಗಿ ಬೆಳೆಯುತ್ತೆ. ನೆಕ್ಸ್ಟ್ ಈಸ್ ಅರ್ಥವಮ್. ಅರ್ಥವಮ್ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಏನು ಅಂತ? ಅದು ರೈತನಿಗೆ ಏನು? ಅದು ಯಾವ ತರ ಅಂತ ಯಾರಾದ್ರೂ ಹೇಳ್ತೀರಾ? ಅಂದ್ರೆ ಅದು ಮಣ್ಣನ್ನ ಇದು ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಸೋಸಿ ಅದ್ರ ಗೊಬ್ಬರ ಮಾಡಿ ಕೊಡುತ್ತೆ ಅದಕ್ಕೆ. ಹೇಳ್ತೀರಾ? ನೆಕ್ಸ್ಟ್ ಅರ್ಥವಮ್ ಅಂದ್ರೆ ಅದು ಫ್ರೆಂಡ್ ಆಗಿರುತ್ತೆ. ಅದು ಹೇಗೆ ಅಂದ್ರೆ ಅರ್ಥವಮ್ when the loose soil, the earthworm and another microorganisms are grow. When the earthworm is grow, this add to humus to the plant. ಅಂದ್ರೆ ಹ್ಯೂಮಸ್ ಅಂದ್ರೆ ಪ್ರೋಟೀನ್. ನಾವಿವಾಗ ಹೆಂಗೆ ಪ್ರೋಟೀನ್ ಶೇಕ್ ಅಂತ ಎಲ್ಲ ಕುಡಿದು ನಮ್ಮ ಬಾಡಿನ ನಾವು ಹೆಲ್ತಿಯಾಗಿ ಇಟ್ಕೊತೀವಿ, ಅದು ಮಣ್ಣಲ್ಲಿ ಒಳಗಡೆ ಇದ್ದು ಆ ರೂಟ್ಸ್ಗೆ ಹ್ಯೂಮಸ್ ಅಂದ್ರೆ ಅದು ಒಂದು ಪ್ರೋಟೀನ್ ತರ, ಅದನ್ನ ಕೊಟ್ಟು ಪ್ಲಾಂಟ್ ನ ಬೆಳೆಯುತ್ತೆ. ಇವಾಗ 100% ಅಲ್ಲಿ 70% ಫುಲ್ಲು ಅರ್ಥವಮೆ ಮಾಡೋದು. ಇನ್ನ 30% ಎಲ್ಲಿಗೋಯ್ತು? ರೈತ ಅದನ್ನ ಕಟ್ ಮಾಡಿ ಫರ್ಟಿಲೈಸರ್ಸ್ ಅದನ್ನೆಲ್ಲ ಹಾಕ್ತಾರಲ್ಲ ಅದ್ರಲ್ಲಿ ಹೋಗುತ್ತೆ. 70% ಫುಲ್ಲು ಅಷ್ಟು. ಯಾವ ತರ ಅಂದ್ರೆ ಅನ್ಕೊಳ್ಳಿ, ಇದೊಂದು ಅರ್ಥವಮ್ ಅಂದ್ರೆ ಇಷ್ಟೇ ಅರ್ಥವಮು ಅಷ್ಟೊಂದು ಕೆಲಸ ಮಾಡುತ್ತಾ ನೋಡಿ. ಇರೋದು ಅಷ್ಟೊಂದು ಕೆಲಸ ಮಾಡಿ ರೈತನಿಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್. ಹಿಂಗಂದ್ರೆ ಯಾರು ಯಾರಾದ್ರೂ ಹೇಳ್ತೀರಾ? ಇದು ಇಂಪ್ಲಿಮೆಂಟ್ಸ್, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಯಾರು ಹೇಳ್ತೀರಾ? ಏನು? ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಅಂದ್ರೆ ನಾವು ಅಗ್ರಿಕಲ್ಚರ್ ಬೆಳೆ ಬೆಳೆಯಕ್ಕೆ ಅಂತ ಯೂಸ್ ಮಾಡೋ ಟೂಲ್ಸ್. ಅಂದ್ರೆ ಅದರಲ್ಲಿ ಯಾವ್ಯಾವ ಬರ್ತವೆ ಅಂದ್ರೆ ಇವು ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟೂಲ್ಸ್ ಬೆಳೆ ಬೆಳೆಯೋಕೆ ಅಂತ. ಫ್ಲೋ ಫಸ್ಟ್ ಅಂದ್ರೆ ಫ್ಲೋ ಮೀನ್ಸ್ ಇಟ್ ಈಸ್ ಎ ಲಾಂಗ್ ಲಾಗ್ ಆಫ್ ರಾಡ್. ಮೀನ್ಸ್ ಅಂದ್ರೆ ಅದನ್ನ ನಾವು ಫ್ಲೋ ಶಾಫ್ಟ್ ಅಂತ ಕರಿತೀವಿ. ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಈ ತರ ಇರೋ ಒಂದು ಹಿಂದೆಗಡೆ ಕಡ್ಡಿ ಇರುತ್ತೆ. ಇದ್ರಲ್ಲಿರೋ ಇದು ಇರುತ್ತಲ್ಲ ಕಡ್ಡಿ,
ಇದನ್ನ ಲಾಂಗ್ ರಾಡ್ ಲಾಗ್ ಅಂತ ಕರೀತಾರೆ. ಇದು ತುಂಬಾ ಮೇನ್ ಆಗಿರೋದು. ಇದಿಲ್ಲ ಅಂದ್ರೆ ನಾವು ಬೀಮ್ ಅದೇ ಬುಲ್ಸಿ ಕಟ್ಟಿದಾರಲ್ಲ ಈ ತರ, ಇದು ಒಂದು ಕಡ್ಡಿ ತರ ಇರುತ್ತೆ, ಅದಕ್ಕೆ ಕಟ್ಟಿಬಿಟ್ಟು ಇದಿರುತ್ತಲ್ಲ ಇದನ್ನ ಆ ಬೀಮಿಗೆ ಕಟ್ಟಿಬಿಟ್ಟು ನಾವು ಫ್ಲೋ ಮಾಡ್ತೀವಿ. ಈ ರಾಡ್ ಇಲ್ಲ ಅಂದ್ರೆ ಫ್ಲೋ ಏನು ಕೆಲಸಕ್ಕೆ ಬರಲ್ಲ. ನೆಕ್ಸ್ಟ್ ಇದನ್ನ ಫ್ಲೋ ಶೇರ್ ಅಂತ ಕರಿತೀವಿ. ಇದು ಒಂದು ಶಾರ್ಪ್ ಆಗಿರೋ ಒಂದು ಇದು ಇರುತ್ತೆ, ಪ್ಲೇಟ್ ತರ, ಅಂದ್ರೆ ಅದು ತುಂಬಾ ಶಾರ್ಪ್ ಆಗಿರುತ್ತೆ. ಇದು ಮಣ್ಣಿನ ಕೆತ್ತೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಅದಕ್ಕೆ ಇದು ಫ್ಲೋ. ನೆಕ್ಸ್ಟ್ ಓ ಅಂದ್ರೆ ಅದು ಒಂದು ಸಿಂಪಲ್ ಆಗಿರೋ ಒಂದು ಟೂಲ್. ಅದನ್ನ ನಾವು ಫಸ್ಟ್ ಎಲ್ಲ ಯಾವ ತರ ಇತ್ತು ಅಂದ್ರೆ ಈ ತರ ಇತ್ತು. ಇದನ್ನ ಫಸ್ಟ್ ಯೂಸ್ ಮಾಡ್ತಿದ್ರು. ಇದ್ರಲ್ಲಿ ಏನಂದ್ರೆ ಇದ್ರಲ್ಲಿ ಟೈಮು ವೇಸ್ಟ್ ಆಗ್ತಿತ್ತು, ಮತ್ತೆ ಲೇಬರ್ಸ್ ಅಂದ್ರೆ ಅದು ಲೇಬರ್ಸ್ ಜಾಸ್ತಿ ಬೇಕಾಗಿತ್ತು. ಇದರಿಂದ ಇದು ಮಾಡಕ್ ಆಗ್ತಿರ್ಲಿಲ್ಲ, ಲೇಟ್ ಆಗಿ ಆಗ್ತಿತ್ತು. ಆಮೇಲೆ ಬೆಳೆ ಎಲ್ಲ ಬೇಗ ಬೆಳೆಯಕ್ ಆಗ್ತಿರ್ಲಿಲ್ಲ ಅಂತ ಇವಾಗ ಈ ತರ ಒಂದು ಬಂದಿದೆ. ಇದು ಫ್ಲೋ ತರನೇ ಯೂಸ್ ಮಾಡ್ತಾರೆ. ಅಂದ್ರೆ ಹಸು ಅಂದ್ರೆ ಎತ್ತುಗಳಿಗೆ ಕಟ್ಟಿಬಿಟ್ಟು ಅದನ್ನ ಓಡಿಸಿದಾಗ ಇಲ್ಲಿರೋದು ಈ ಪ್ಲೇಟ್ ನ ಶಾರ್ಪ್ ಆಗಿರೋ ಬೆಂಟ್ ಪ್ಲೇಟ್ ಅಂತ ಕರೀತಾರೆ. ಇದನ್ನ ಅದು ಮಣ್ಣಿನ ಕೆತ್ತೋದ್ರಲ್ಲಿ ಹೆಲ್ಪ್ ಮಾಡಿ ಅದನ್ನ ಮಾಡ್ತಾರೆ. ಫಸ್ಟ್ ಇವಾಗ್ಲೂ ಇದನ್ನ ಯೂಸ್ ಮಾಡ್ತಾರೆ. ಅದನ್ನ ವೀಡ್ಸ್ ಅಂದ್ರೆ ಕಳೆ, ಅವನ್ನ ಕಟ್ ಮಾಡೋದ್ರಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಲ್ಟಿವೇಟರ್ ಅಂದ್ರೆ ಕಲ್ಟಿವೇಟರ್ ಇಸ್ ಅನ್ ಫ್ಲೋ ಡ್ರೈವರ್ ಟ್ರ್ಯಾಕ್ಟರ್ ಡ್ರೈವನ್ ಟೂಲ್. ಮೀನ್ಸ್ ಅಂದ್ರೆ ಅದು ಒಂದು ಟ್ರ್ಯಾಕ್ಟರ್ ಇಂದ ಯೂಸ್ ಆಗುವಂತ ಒಂದು ಟೂಲ್. ನೋಡಿ ಕಲ್ಟಿವೇಟರ್ ಅಂತ ಕರೀತಾರೆ. ಇಲ್ಲಿ ಇದಿರುತ್ತಲ್ಲ ಇದನ್ನ ಟ್ರ್ಯಾಕ್ಟರ್ ಜೊತೆ ಜಾಯಿಂಟ್ ಮಾಡಿಬಿಟ್ಟು ಓಡಿಸ್ತಾರೆ ಟ್ರ್ಯಾಕ್ಟರ್ನ. ಇದೊಂದು ಫೀಲ್ಡ್ ಅಂದ್ರೆ ಈ ಟ್ರ್ಯಾಕ್ಟರ್ಗೆ ಇದನ್ನ ಕಟ್ಬಿಟ್ಟು ಓಡಿಸಿ ನೋಡಿ ಇದನ್ನ ಕಟ್ ಮಾಡ್ಕೊಂಡು ಮಾಡ್ಕೋತಾರೆ. ಥ್ಯಾಂಕ್ ಯು.